ಎಲ್ಲರಿಗೂ ನಮಸ್ಕಾರ. ಅಪ್ಪಿಸ್ ಕುಕ್ಕರಿಗೆ ಸ್ವಾಗತ. ನಾನು ನಿಮ್ಮ ಪ್ರೀತಿ ಅಪ್ಪಿ. ವೀಕ್ಷಕರೇ, ಮಳೆಗಾಲದಲ್ಲಿ ಫ್ರಿಡ್ಜ್ ಅನ್ನ ಬಳಸ್ತೀರಾ? ಎಚ್ಚರ. ಮಳೆಗಾಲ ಬಂತು, ಫ್ರಿಡ್ಜ್ ವಿಚಾರದಲ್ಲಿ ಹುಷಾರಾಗಿರಿ. ನಾನು ಈಗ ಹೇಳೋ ತಪ್ಪುಗಳನ್ನ ಅಪ್ಪಿತಪ್ಪಿಯೂ ಮಾಡಬೇಡಿ. ಯಾಕೆ ಅಂದ್ರೆ ಚಿಕ್ಕ ಎಡವಟ್ಟಾದ್ರೂ ದೊಡ್ಡ ಅನಾಹುತ ಸಂಭವಿಸೋ ಅಪಾಯ ಇರುತ್ತೆ. ಹಾಗಾದ್ರೆ ಫ್ರಿಡ್ಜ್ ವಿಚಾರದಲ್ಲಿ ನೀವು ಮಾಡ್ತಿರುವ ಆ ತಪ್ಪುಗಳು ಯಾವುವು? ಮಳೆಗಾಲದಲ್ಲಿ ಯಾವ ತಪ್ಪುಗಳನ್ನ ಮಾಡಬಾರ್ದು, ಮಾಡಿದ್ರೆ ಏನಾಗುತ್ತೆ? ಎಕ್ಸ್ಪರ್ಟ್ಸ್ ಈ ಬಗ್ಗೆ ಕೊಡ್ತಿರುವಂತಹ ಎಚ್ಚರಿಕೆ ಏನು ಅನ್ನೋದನ್ನ ನೋಡ್ತಾ ಹೋಗೋಣ. ಮೊದಲ ಎಚ್ಚರಿಕೆ, ಮಳೆಗಾಲದಲ್ಲಿ ಫ್ರಿಡ್ಜ್ನ ದೊಡ್ಡ ಶತ್ರು ಅಂತ ಅಂದ್ರೆ ಅದು ತೇವಾಂಶ ಮತ್ತೆ ಬ್ಯಾಕ್ಟೀರಿಯಾ. ನೀವು ಒಂದ್ ವೇಳೆ ಕೂಲಿಂಗ್ ಜಾಸ್ತಿ ಇಟ್ಟರೆ ತೇವಾಂಶ ಹೆಚ್ಚಾಗಿ ಫ್ರಿಡ್ಜ್ ಗಬ್ಬುನಾದ ಬರೋದಕ್ಕೆ ಶುರುವಾಗುತ್ತೆ. ಹೀಗಾಗಿ ಮಳೆಗಾಲದಲ್ಲಿ ಈ ಕಡೆ ಹೆಚ್ಚು ಗಮನ ಕೊಡಿ. ಗಮನ ಇಲ್ಲ ಅಂತ ಅಂದ್ರೆ ಆಹಾರದಲ್ಲಿ ಶಿಲೀಂಧ್ರಗಳ ಸಮಸ್ಯೆ ಕಾಡುತ್ತೆ, ಬ್ಯಾಕ್ಟೀರಿಯಾ ಬೆಳೆಯೋ ಅಪಾಯ ಇರುತ್ತೆ. ಬ್ಯಾಕ್ಟೀರಿಯಾ ಆದರೆ ಏನಾಗುತ್ತೆ ಅನ್ನೋದು ನಿಮಗೆ ಕೂಡ ಗೊತ್ತು. ಹೀಗಾಗಿ ಈ ಕಡೆ ಗಮನ ಇರಲಿ. ಎರಡನೇ ಎಚ್ಚರಿಕೆ, ಕೂಲಿಂಗ್ ಸೆಟ್ ಮಾಡದೇ ಇರೋದು. ಕೆಲವರು ಮಾಡೋ ದೊಡ್ಡ ತಪ್ಪು ಅಂತ ಅಂದ್ರೆ ಕೂಲಿಂಗ್ ಅನ್ನ ಚೇಂಜ್ ಮಾಡದೇ ಇರೋದು. ಅದು ಯಾವುದೇ ಕಾಲ ಇರಲಿ, ಒಂದೇ ಕೂಲಿಂಗ್ ನಲ್ಲಿ ಫ್ರಿಡ್ಜ್ ಓಡ್ತಾ ಇರುತ್ತೆ. ಈ ತಪ್ಪನ್ನ ಯಾವುದೇ ಕಾರಣಕ್ಕೂ ಮಾಡೋದಕ್ಕೆ ಹೋಗಬೇಡಿ. ಋತುಮಾನಕ್ಕೆ ಸರಿಯಾಗಿ ಫ್ರಿಡ್ಜ್ನ ಕೂಲಿಂಗ್ ಅನ್ನ ಹೊಂದಿಸಿ ಇಡಬೇಕಾಗತ್ತೆ, ನೆನಪಿರ್ಲಿ. ಅದರಲ್ಲೂ ಮಳೆಗಾಲದಲ್ಲಿ ಫ್ರಿಡ್ಜ್ನ ತಾಪಮಾನ 4 ಡಿಗ್ರಿ ಸೆಲ್ಸಿಯಸ್ಗಿಂತ ಕಡಿಮೆ ಇಡಬೇಕು ಅಂತ ಎಕ್ಸ್ಪರ್ಟ್ಸ್ ಹೇಳ್ತಾರೆ. ಯಾಕೆ ಅಂದ್ರೆ ಬ್ಯಾಕ್ಟೀರಿಯಾ ಬೆಳವಣಿಗೆಯನ್ನ ಇದು ತಡೆಯುತ್ತೆ. ಮೂರನೇ ಎಚ್ಚರಿಕೆ, ಕ್ಲೀನಿಂಗ್ ಕಡೆ ಗಮನ ಇರಲಿ. ಇದು ತುಂಬಾನೇ ಇಂಪಾರ್ಟೆಂಟ್. ಕೆಲವರು ಏನ್ ಮಾಡ್ತಾರೆ, ಫ್ರಿಡ್ಜ್ ಒಳಗೆ ಸಿಕ್ಕಿದ್ದನ್ನೆಲ್ಲ ತುಂಬಿಡ್ತಾರೆ, ಕಸದ ಡಬ್ಬಿ ಹಾಗೆ ಮಾಡಿರ್ತಾರೆ. ಯಾವುದೇ ಕಾರಣಕ್ಕೂ ಈ ತಪ್ಪನ್ನ ಮಾಡೋದಕ್ಕೆ ಹೋಗ್ಬಿಡಿ. ಈ ರೀತಿ ಮಾಡೋದ್ರಿಂದ ಬ್ಯಾಕ್ಟೀರಿಯಾಗಳು ಬೆಳೆಯೋ ಚಾನ್ಸಸ್ ಇರುತ್ತೆ. ಇದು ಆರೋಗ್ಯವನ್ನ ಕೆಡಿಸಬಹುದು. ಹೀಗಾಗಿ ನಿಮ್ಮ ಅಗತ್ಯಕ್ಕೆ ಎಷ್ಟು ಬೇಕೋ ಅಷ್ಟೇ ಫ್ರಿಡ್ಜ್ ಅನ್ನ ಬಳಸಿ. ಜೊತೆಗೆ ಫ್ರಿಡ್ಜ್ ಅನ್ನ ಆಗಾಗ ಕ್ಲೀನ್ ಮಾಡ್ತಾ ಇರಿ. ಸಾಮಾನ್ಯವಾಗಿ ಎಲ್ಲರೂ ವಾರಕ್ಕೊಂದ್ಸಾರಿನಾದ್ರೂ ಫ್ರಿಡ್ಜ್ ಅನ್ನ ಕ್ಲೀನ್ ಮಾಡ್ತಾರೆ. ಫ್ರಿಡ್ಜ್ ಒಳಗಡೆ ಒರೆಸಿ ಪದಾರ್ಥಗಳನ್ನ ಇಡ್ತಾರೆ, ಆದ್ರೆ ಡೀಪ್ ಆಗಿ ಕ್ಲೀನ್ ಮಾಡೋದಿಲ್ಲ. ಆದ್ರೆ ಒಂದು ನೆನಪಿರ್ಲಿ, ನೀವು ವಾರಕ್ಕೊಂದ್ಸಾರಿ ಕ್ಲೀನ್ ಮಾಡೋದು ಇದ್ದಿದ್ದೆ, ಆದ್ರೆ 15 ದಿನಕ್ಕೊಂದ್ಸಾರಿ ನಾನು ಮೇಲೆ ಹೇಳಿದ ಹಾಗೆ ಇಡೀ ಫ್ರಿಡ್ಜ್ ಅನ್ನ ಡೀಪ್ ಕ್ಲೀನ್ ಮಾಡಬೇಕು. ಆಗ ಹೆಚ್ಚು ಕೊಳಕಾಗೋದಿಲ್ಲ. ಇನ್ನು ನೀವು ಆಹಾರಗಳನ್ನ ಇಡಬೇಕಾದ್ರೆ ದಯವಿಟ್ಟು ಮುಚ್ಚಿಡಿ. ಫ್ರಿಡ್ಜ್ ಒಳಗಡೆ ಹಾಳಾದ ಪದಾರ್ಥಗಳನ್ನ ಯಾವುದೇ ಕಾರಣಕ್ಕೂ ಇಡೋದಕ್ಕೆ ಹೋಗ್ಬೇಡಿ. ಮಳೆಗಾಲದಲ್ಲಿ ಕ್ಲೀನಿಂಗ್ ಕಡೆ ಹೆಚ್ಚು ಗಮನ ಕೊಡಿ, ಇಲ್ಲಾಂದ್ರೆ ಅಪಾಯ ಗ್ಯಾರಂಟಿ ಅನ್ನೋದು ನಿಮ್ಮ ಗಮನದಲ್ಲಿ ಇರಲಿ. ಇದರ ಜೊತೆಗೆ ಫ್ರಿಡ್ಜ್ನ ಗ್ಯಾಸ್ಕೆಟ್ ಅಂದ್ರೆ ಫ್ರಿಡ್ಜ್ನ ಬಾಗಿಲಿನ ರಬ್ಬರ್ ಕೂಡ ಮಳೆಗಾಲದಲ್ಲಿ ಜಿಡ್ಡಾಗುತ್ತೆ. ಹೀಗಾಗಿ ಕ್ಲೀನಿಂಗ್ ಕಡೆನೂ ನಿಮ್ಮ ಫೋಕಸ್ ಇರಲಿ. ನಾಲ್ಕನೇ ಎಚ್ಚರಿಕೆ, ವೀಕ್ಷಕರೇ, ಕೆಲವರು ಏನ್ ಮಾಡ್ತಾರೆ, ಫ್ರಿಡ್ಜ್ನ ಬಾಗಿಲನ್ನ ಸರಿಯಾಗಿ ಕ್ಲೋಸ್ ಮಾಡೋದಿಲ್ಲ. ಇದು ನೀವು ಮಾಡ್ತಿರೋ ತಪ್ಪು. ಈ ಕಡೆ ದಯವಿಟ್ಟು ಗಮನ ಕೊಡಿ. ದೀರ್ಘಕಾಲದವರೆಗೆ ಫ್ರಿಡ್ಜ್ನ ಬಾಗಿಲನ್ನ ಓಪನ್ ಮಾಡಿ ಇಡೋದು ಒಳ್ಳೇದಲ್ಲ. ಫ್ರಿಡ್ಜ್ನ ಬಾಗಿಲು ಸರಿಯಾಗಿ ಮುಚ್ಚಿದ್ದೀರಾ ಅಂತ ಹೇಳಿ ಚೆಕ್ ಮಾಡ್ತಾ ಇರಿ. ಯಾವುದೇ ಕಾರಣಕ್ಕೂ ನೆಗ್ಲಿಜೆನ್ಸಿ ಬೇಡ. ಐದನೇ ಎಚ್ಚರಿಕೆ, ಕೊನೆ ಎಚ್ಚರಿಕೆ, ಮಳೆಗಾಲದಲ್ಲಿ ಸಿಕ್ಕಾಪಟ್ಟೆ ಡೇಂಜರು ಅಂತಂದ್ರೆ ವೀಕ್ಷಕರೇ, ಗುಡುಗು ಸಿಡಿಲು ಮಿಂಚು ಬರ್ತಾನೆ ಇರುತ್ತೆ. ಇದು ಸಿಕ್ಕಾಪಟ್ಟೆ ಡೇಂಜರು. ಗುಡುಗು ಸಿಡಿಲು ಬರ್ತಾ ಇದೆ ಅಂತ ಅಂದ್ರೆ ನೀವು ಮಾಡಬೇಕಾದ ಮೊದಲ ಕೆಲಸ ಫ್ರಿಡ್ಜ್ನ ಸ್ವಿಚ್ ಅನ್ನ ಆಫ್ ಮಾಡೋದು. ಯಾಕೆ ಅಂದ್ರೆ ಗುಡುಗು ಸಿಡ್ಲು ಬರುವಾಗ ಯಾವುದೇ ಎಲೆಕ್ಟ್ರಾನಿಕ್ಸ್ ವಸ್ತುಗಳು ಆನ್ ನಲ್ಲಿ ಇಡಬಾರ್ದು, ಸ್ಫೋಟಗೊಳ್ಳುವಂತಹ ಅಪಾಯ ಹೆಚ್ಚಾಗಿರುತ್ತೆ. ವೀಕ್ಷಕರೇ, ಮಳೆಗಾಲದಲ್ಲಿ ಫ್ರಿಡ್ಜ್ ಬಳಸೋ ಮುನ್ನ ಎಚ್ಚರದಿಂದಿರಿ. ಫ್ರಿಡ್ಜ್ ಮಾತ್ರವಲ್ಲ, ಯಾವುದೇ ಎಲೆಕ್ಟ್ರಾನಿಕ್ ವಸ್ತುಗಳಾಗಿರಲಿ ಅವುಗಳನ್ನು ಬಳಸುವಾಗ ಹುಷಾರಾಗಿರಬೇಕು. ಅದರಲ್ಲೂ ಮಳೆಗಾಲದಲ್ಲಿ ತುಂಬಾನೇ ಎಚ್ಚರವಾಗಿರಬೇಕು. ಶಾರ್ಟ್ ಸರ್ಕ್ಯೂಟ್ ಆಗುವಂತಹ ಅಪಾಯ ಇರುತ್ತೆ. ಹೀಗಾಗಿ ನಿಮ್ಮ ಹುಷಾರಲ್ಲಿ ನೀವಿರಿ. ಅಯ್ಯೋ, ಎಷ್ಟೋ ವರ್ಷಗಳಿಂದ ಫ್ರಿಡ್ಜ್ನ ಬಳಸ್ತಾ ಇದ್ದೀವಿ, ಏನೋ ಆಗಲ್ಲ, ಏನೋ ಆಗಿಲ್ಲ ಅಂತ ಹೇಳಿ ನೆಗ್ಲಿಜೆನ್ಸಿ ಮಾಡೋದಕ್ಕೆ ಹೋಗ್ಬೇಡಿ. ನಿಮ್ಮ ಹುಷಾರಲ್ಲಿ ನೀವಿರಿ. ವೀಕ್ಷಕರೇ, ಭಯ ಪಡಿಸೋ ಉದ್ದೇಶ ನಮ್ದಲ್ಲ, ಮುನ್ನೆಚ್ಚರಿಕೆ ಇರಲಿ ಅಂತ ಹೇಳ್ತಾ ಇದ್ದೀವಿ ಅಷ್ಟೇ. ಇದನ್ನ ನೀವು ಫಾಲೋ ಮಾಡಿ ನಿಮ್ಮವರಿಗೂ ತಿಳಿಸಿ. ಮತ್ತೊಂದು ಹೊಸ ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆಗೆ ಆದಷ್ಟು ಬೇಗ ನಿಮ್ಮ ಮುಂದೆ ಮತ್ತೆ ಹಾಜರಾಗ್ತೀನಿ. ನಮಸ್ಕಾರ.